ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಸದೃಢತೆಗೆ ಕ್ರೀಡೆಯು ಸಹಕಾರಿ ಎಂದು ಕಿನ್ನಿಕೋಳಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ಹಿಲ್ಡಾ ಡಿಸೋಸ್ ಅವರು ಹೇಳಿದರು. ಅವರು ಐಕಳ ಶಕ್ತಿ ಕಲ್ಯಾಣಿ ಮೈದಾನದಲ್ಲಿ ಐಕಳ ಕಂಬಲ ಫ್ರೆಂಡ್ಸ್ ವತಿಯಿಂದ ಅಶಕ್ತರಿಗೆ ವೈದ್ಯಕೀಯ ನೆರವಿಗಾಗಿ ಐಕಳ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಐಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿವಾಕರ್ ಚೌಟ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ವೇಳೆ ಉದ್ಯಮಿ ರಘುರಾಮ್ ಏಳಿಂಚಿ ಅವರನ್ನ ಶಾಲು ಹೊದಿಸಿ ಫಲಪುಷ್ಪವನ್ನ ನೀಡಿ ಗೌರವಿಸಲಾಯಿತು. ಒಂದು ಒಳ್ಳೆಯ ಉತ್ತಮ ಕಾರ್ಯವು ಅಶಕ್ತರಿಗೆ ವೈದ್ಯಕೀಯ ನೆರವು, ಇದು ಈಗಿನ ಕಾಲದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ನಮಗೆ ಪ್ರತಿದಿನ ಅಂತ ಅಶಕ್ತರಿಗೆ ನೆರವಿಗಾಗಿ ನಮಗೆ ಬರ್ತಾ ಇರ್ತದೆ. ಈ ಒಂದು ವೈದ್ಯಕೀಯ ನೆರವು ಎನ್ನುವುದು ನಾವು ನಮ್ಮ ಪರಿಸರದಲ್ಲಿ ನಮ್ಮ ಜನರಿಗೆ, ಬಡವರಿಗೆ, ದೀನದಲಿತರಿಗೆ ಏನು ನಾವು ನಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರ್ಯವನ್ನು ನೀವು ಇಂದು ಮಾಡ್ತಾ ಇದ್ದೀರಿ. ಒಂದು ಆಟ, ಒಂದು ಕ್ರೀಡೆಯು ಒಬ್ಬ ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಅದು ಪ್ರತ್ಯೇಕವಾಗಿ ನಮ್ಮ ಯುವ ಜನಾಂಗಕ್ಕೆ ಬಹಳ ಅಗತ್ಯ ಎನ್ನುವುದು ನಾವು ಮನಗಂಡಿದ್ದೇವೆ. ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಇವತ್ತು ಸಾಧಾರಣವಾಗಿ ನಾವು ನೋಡಿದರೆ ಎಲ್ಲರೂ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಕ್ರಿಕೆಟ್ ಪಂದ್ಯಾಟವಾಗಲಿ, ವಾಲಿಬಾಲ್ ಪಂದ್ಯಾಟವಾಗಲಿ ನಡೆಯುವುದರಲ್ಲಿ ನಮ್ಮ ಕ್ರೀಡಾಪಟುಗಳು ಭಾಗವಹಿಸಿ ತಮ್ಮನ್ನು ತಾವು ಸಶಕ್ತರಾಗಿ. ಈ ಸಂದರ್ಭದಲ್ಲಿ ಐಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಪದ್ಮಿನಿ ಬಿ ಸಾಲ್ಯಾನ್, ಉದ್ಯಮಿ ರಘುರಾಮ್ ಏಳಿಂಚೆ, ಐಕಳ ಬ್ರಹ್ಮ ಮುಗೇರ ಮಹಾಕಾಳಿ ದೈವಸ್ಥಾನದ ಅಧ್ಯಕ್ಷ ವಿನೂತನ್ ಕುಮಾರ್, ಜಯಪಾಲ್ ಶೆಟ್ಟಿ, ಐಕಳ ಭಾವ ರಮೇಶ್ ಮೊದಲಾದವರು ಉಪಸ್ಥಿತರಿದ್ದರು. ರೋಷನ್, ವಿ4 ನ್ಯೂಸ್, ಕಿನ್ನಿಕೋಳಿ.